ಹಾಯ್ ಸ್ಟೂಡೆಂಟ್ಸ್, ನಮಸ್ಕಾರ. ಎಸ್, ಇದು ನನ್ನ ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ. ಸೊ ಈ ಚಾನಲಲ್ಲಿ ನಿಮಗೆ ನಾನು ಡಿ ಫಾರ್ಮಸಿ ಕೋರ್ಸ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ಸ್ ಕೊಡ್ತೇನೆ. ರಿಸಲ್ಟ್ ಅಪ್ಡೇಟ್ ಆಗಲಿ, ಮತ್ತು ಜಾಬ್ ಅಪ್ಡೇಟ್ ಆಗಲಿ, ಸೊ ಎಲ್ಲ ರಿಗಾರ್ಡಿಂಗ್ ಡಿ ಫಾರ್ಮಸಿ ರಿಗಾರ್ಡಿಂಗ್ ಎಲ್ಲ ಥರದ ಅಪ್ಡೇಟ್ ಈ ಚಾನಲಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ನೀವೇನಾದರೂ ಡಿ ಫಾರ್ಮಸಿ ಕಲಿತಾ ಇದ್ದರೆ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ ಸ್ಟೂಡೆಂಟ್ಸ್, ಬನ್ನಿ ವಿಡಿಯೋ ಶೋ. ಎಸ್, ನಿಮಗೆಲ್ಲರಿಗೂ ಗೊತ್ತು ಡಿ ಫಾರ್ಮಸಿ ಏನು ಮಾರ್ಚ್ 2026 ನಡೆದಿತ್ತಲ್ಲ ಎಕ್ಸಾಮ್. ಸೊ ಸೆಕೆಂಡ್ ಇಯರ್ ರಿಸಲ್ಟ್ ಬಂದಿತ್ತು. ಸೊ ಫಸ್ಟ್ ಇಯರ್ ಬಂದಿದ್ದಿಲ್ಲ. ಸೊ ರೀಸೆಂಟ್ಲಿ ಮೊನ್ನೆ ಜೂನ್ 30ಗೆ ಫಸ್ಟ್ ಇಯರ್ ರಿಸಲ್ಟ್ ಬಂತು. ಸೊ ಯಾರೆಲ್ಲ ಪಾಸ್ ಆಗಿದ್ದೀರಾ ಅವರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಮತ್ತು ಯಾರ್ಯಾರು ಪೇಪರ್ಸ್ ಬ್ಯಾಕ್ ಇದ್ದಾವೆ ಅಥವಾ ಫೇಲ್ ಆಗಿದ್ದೀರಾ, ಸೊ ಟೆನ್ಷನ್ ತಗೋಬೇಡಿ. ನಿಮಗೆ ರಿವ್ಯಾಲ್ಯೂಯೇಷನ್ ಅಂತೇಳಿ ಒಂದು ಆಪ್ಷನ್ ಇದೆ. ಎಸ್, ರಿವ್ಯಾಲ್ಯೂಯೇಷನ್ ಅಪ್ಡೇಟ್ ಕೊಡೋಕ್ಕೆ ನಾನು ಬಂದಿದ್ದು. ಎಸ್, ಒಂದು ಸರ್ಕ್ಯುಲರ್ ಬಂದಿದೆ ಬೋರ್ಡ್ ಕಡೆಯಿಂದ. ಸೊ ರಿವ್ಯಾಲ್ಯೂಯೇಷನ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 9th ಲಾಸ್ಟ್ ಡೇಟ್ ಇದೆ. ಸೊ ಜುಲೈ 9th ಲಾಸ್ಟ್ ಡೇಟ್ ಇದ್ದರೆ ಒಂದು 2 days ಬಿಫೋರೇ ನಿಮಗೆ ಕಂಪ್ಲೀಟ್ ಆಗುತ್ತೆ. 9th ಜುಲೈ ಅನ್ನೋದು ಸೊ ಕಾಲೇಜಿಗೆ ಇರುತ್ತೆ. ಸೊ ನಿಮಗೆಲ್ಲರಿಗೂ 5 ಅಥವಾ 6 ಜುಲೈಗೆ ನೀವು ಎಲ್ಲರೂ ನಿಮ್ಮ ರಿವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡಿಕೊಡಿ ಪ್ರೊಸೀಜರ್. ಓಕೆನಾ? ಸೊ ರಿವ್ಯಾಲ್ಯೂಯೇಷನ್ ಫೀಸ್ ಬಂದುಬಿಟ್ಟು ಪರ್ ಸಬ್ಜೆಕ್ಟ್ ಒಂದು 1000 rupees ಇರುತ್ತೆ ಸ್ಟೂಡೆಂಟ್ಸ್. ಸೊ ಯಾರಿಗೆಲ್ಲರಿಗೂ ಡೌಟ್ ಇದೆ, ಸೊ ನನಗೆ ಇನ್ನೂ ಮಾರ್ಕ್ಸ್ ಬರ್ಬೋದಾಗಿತ್ತು ಅಂತೇಳಿ ಯಾರಿಗಾದರೂ ಅನಿಸ್ತಿದ್ರೆ ಸೊ ಯು ಕ್ಯಾನ್ ಅಪ್ಲೈ ರಿವ್ಯಾಲ್ಯೂಯೇಷನ್. ಓಕೆ, ಸೊ ಇದಾಗಿತ್ತು ರಿವ್ಯಾಲ್ಯೂಯೇಷನ್ ಅಪ್ಡೇಟ್. ಸೊ ನೆಕ್ಸ್ಟ್ ಅಪ್ಡೇಟ್ ಸೆಕೆಂಡ್ ಇಯರ್ದ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಜಾಬ್ ಅಪ್ಡೇಟ್ ಎಲ್ಲ ನಿಮಗೆ ಈ ಚಾನಲಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸ್ಟೂಡೆಂಟ್ಸ್. ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಸ್ಟೂಡೆಂಟ್ಸ್. ಗುಡ್ ಬೈ.